ಎಲ್ಲರಿಗೂ ನಮಸ್ಕಾರ. ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಶಿಂಧೆ. ನೈಜೀರಿಯಾ ಆಫ್ರಿಕಾ ಖಂಡದ ಅತ್ಯಂತ ಜನನಿಬಿಡ ದೇಶ. ಭಾರತ ಮತ್ತು ಚೀನಾ ನಂತರ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ ಅಂದರೆ ಅದು ನೈಜೀರಿಯಾ. ಆದರೆ ಈ ನೈಜೀರಿಯಾದ ನಿಖರವಾದ ಜನಸಂಖ್ಯೆಯನ್ನು ತಿಳಿದುಕೊಳ್ಳುವುದು ನಿಜಕ್ಕೂ ಸವಾಲಿನ ವಿಷಯ. ಅದ್ಯಾಕಪ್ಪ ಅಂತೀರಾ? ಇದಕ್ಕೆ ಹಲವು ಕಾರಣಗಳಿವೆ. ನೈಜೀರಿಯಾದಲ್ಲಿ ಜನಗಣತಿಯನ್ನು ಹೆಚ್ಚಾಗಿ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಹೆಚ್ಚು ಪಾಲು ಸಿಗುತ್ತದೆ. ಹೀಗಾಗಿ ಕೆಲವು ರಾಜ್ಯಗಳು ತಮ್ಮ ಜನಸಂಖ್ಯೆಯ ಅಂಕಿಅಂಶಗಳನ್ನು ಹೆಚ್ಚಿಸಿ ತೋರಿಸಲು ಪ್ರಯತ್ನಿಸುತ್ತವೆ. ಇದು ನಿಖರ ಮಾಹಿತಿಯನ್ನು ಪಡೆಯಲು ಅಡ್ಡಿಯಾಗಿದೆ. ಆ ದೇಶದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಹಳ್ಳಿಗಳು ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಜನಗಣತಿ ನಡೆಸುವುದು ತುಂಬಾ ಕಷ್ಟಕರ. ದೂರದ ಪ್ರದೇಶಗಳಿಗೆ ತಲುಪುವುದು ಮತ್ತು ಪ್ರತಿ ವ್ಯಕ್ತಿಯನ್ನು ಎನಿಸುವುದು ಸುಲಭವಲ್ಲ. ನೈಜೀರಿಯಾದ ಕೆಲವು ಭಾಗಗಳಲ್ಲಿ ಬೋಕೋ ಹರಾಮ್ನಂಥ ಸಶಸ್ತ್ರ ಗುಂಪುಗಳ ಚಟುವಟಿಕೆಗಳಿಂದಾಗಿ ಜನಗಣತಿಯನ್ನ ನಡೆಸುವುದು ಅಸಾಧ್ಯವೆನಿಸಿದೆ. ಇದರಿಂದಾಗಿ ಆ ಪ್ರದೇಶಗಳಲ್ಲಿನ ಜನಸಂಖ್ಯೆಯನ್ನು ಕೇವಲ ಅಂದಾಜಿಸಲಾಗುತ್ತೆ ಅಷ್ಟೇ. ಕೆಲವರು ಹೆಚ್ಚುವರಿ ತೆರಿಗೆಯ ಭಯದಿಂದ ಅಥವಾ ಬೇರೆ ಕಾರಣಗಳಿಂದ ಜನಗಣತಿ ಕಾರ್ಯಕರ್ತರಿಗೆ ಸರಿಯಾದ ಮಾಹಿತಿ ನೀಡಲು ನಿರಾಕರಿಸುತ್ತಾರೆ. ಈ ಕಾರಣಗಳಿಂದಾಗಿ ನೈಜೀರಿಯಾದ ಜನಸಂಖ್ಯೆ ಬಗ್ಗೆ ವಿವಿಧ ಅಂದಾಜುಗಳಿವೆ ಹೊರತು ನಿಖರ ಮಾಹಿತಿ ಇಲ್ಲ. ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂದರೆ ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್ ಇತ್ಯಾದಿ ತಮ್ಮದೇ ಆದ ವಿಧಾನಗಳನ್ನು ಬಳಸಿ ಜನಸಂಖ್ಯೆಯನ್ನು ಅಂದಾಜು ಮಾಡುತ್ತವೆ. ಆದರೆ ಈ ದೇಶದ ನಿಖರವಾದ ಸಂಖ್ಯೆ ಇಂದಿಗೂ ಚರ್ಚಾ ವಿಷಯವಾಗಿದೆ. ನೈಜೀರಿಯಾ ವಿಶ್ವದ 3ನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿದ ರಾಷ್ಟ್ರ ಎಂದು ಹೇಳಬಹುದಾದರೂ ಅದರ ನಿಖರವಾದ ಸಂಖ್ಯೆ ಎಷ್ಟು ಎಂಬುದು ಖಚಿತವಾಗಿ ಹೇಳುವುದು ಕಷ್ಟ. ಇತ್ತೀಚಿನ ಅಂದಾಜಿನ ಪ್ರಕಾರ 2024 ಮತ್ತು 2025ರ ಸುಮಾರಿಗೆ ನೈಜೀರಿಯಾದ ಜನಸಂಖ್ಯೆ 23 ಕೋಟಿಗಿಂತ ಹೆಚ್ಚಿರಬಹುದು ಎಂದು ಊಹಿಸಲಾಗಿದೆ. ಆದರೂ ಇದು ನಿಖರವಾದ ಅಂಕಿಅಂಶವಲ್ಲ, ಬದಲಾಗಿ ಒಂದು ಅಂದಾಜು ಅಷ್ಟೇ. ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.